ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಎಕ್ಸಾಕ್ಟಾಗಿ ಮೆಜೆಸ್ಟಿಕ್ ಟರ್ಮಿನಲ್ 1ನಲ್ಲಿದ್ದೀನಿ ನೋಡಿ. ಇವತ್ತು ಬೆಂಗಳೂರು ಬಂದಿದೆಯಲ್ಲ, ಹಂಗಾಗಿ ಹೆಂಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಮತ್ತು ಟರ್ಮಿನಲ್ 3 ಮತ್ತು ಟರ್ಮಿನಲ್ 2A ಮೂರು ಕಾಣಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಹೇಗಿದೆ ಪರಿಸ್ಥಿತಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಬಸ್ಸುಗಳಿದ್ದಾವೆ, ಜನನೇ ಇಲ್ಲ. BMTCಯಲ್ಲಂತೂ ಫುಲ್ ಬಸ್ಸುಗಳು ಜಾಸ್ತಿನೇ ಇದೆ, ಬಟ್ ಅಲ್ಲೂ ಜನ ಇಲ್ಲ. ಇಲ್ಲಿನೂ ಅಷ್ಟೇ, ಎಲ್ಲ ಬಸ್ಸುಗಳು ಖಾಲಿ ನೋಡಿ, ಯಾವ ಜನನೇ ಇಲ್ಲ. ಇಲ್ಲಿ ಜನಗಳಿಗಿಂತ ಬಸ್ಸೇ ಜಾಸ್ತಿ ಇದೆ. ಆ ಕಡೆ ಇರೋದು ಬೆಂಗಳೂರು, ಹಿರಿಯೂರು, ಚಿತ್ರದುರ್ಗ, ಚನ್ನಗಿರಿ. ಬಸ್ ಖಾಲಿ ಇದೆ. ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ ಇದು ಬಸ್ಸನ್ನು ಖಾಲಿ. ಈಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 10 ಗಂಟೆ 40 ನಿಮಿಷ ಆಗಿದೆ. ಈ ಚಿಂತಾಮಣಿ, ಬೆಂಗಳೂರು, ಹುಬ್ಬಳ್ಳಿ ಖಾಲಿ ಹೋಗ್ತಾಯಿದೆ. ಒಂದು 5-6 ಜನ ಅಷ್ಟೇ ಇರ್ತಾರೆ ಅನಿಸುತ್ತೆ. ಸೇಲಂ, ಹೊಸೂರು, ಬೆಂಗಳೂರು ಲಾಂಗ್ ರೂಟ್ ಇದು ಖಾಲಿ. ಪ್ಯಾಸೆಂಜರ್ಸ್ ಒಬ್ಬರು ಇಲ್ಲ ಒಳಗಡೆ, ಖಾಲಿ ಇದೆ ಗಾಡಿ. ಆಮೇಲೆ ಇವಾಗ ರಾಣಿಬೆನ್ನೂರು ಡಿಪೋ ಆಪ್ರೇಟ್ ಮಾಡ್ತಿದ್ದಾರೆ. ಬೆಂಗಳೂರು, ರಾಣಿಬೆನ್ನೂರು, ಸೇಲಂ ಇದು. ಈಗ ಸೇಲಮಿಂದ ರಾಣಿಬೆನ್ನೂರು ಹೋಗ್ತಾಯಿದೆ, ಖಾಲಿ ಇದೆ ಗಾಡಿ. ಇದು ಬೆಂಗಳೂರು ರಾಜಹಂಸ ಗಾಡಿ, ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ. ಒಂದು 5-6 ಪ್ಯಾಸೆಂಜರ್ಸೇ ಇಲ್ಲ, ಎಲ್ಲ ಖಾಲಿ ಹೋಗ್ತದೆ ಗಾಡಿ, ಖಾಲಿ ಇದೆ ಗಾಡಿ. ಆ ಕಡೆ ತುಮಕೂರು, ಬೆಂಗಳೂರು ನಾನ್ ಸ್ಟಾಪ್ ಫ್ಲೈಓವರ್ ಇಲ್ಲಿ ಯಾಕೆ ಬಂತದ್ದು? ಸಿರಾ ಹೋಗುತ್ತೆ, ಅಪ್ ಟು ಸಿರಾವರೆಗೂ. ಬೆಂಗಳೂರು, ರಾಯದುರ್ಗ, ಬೆಂಗಳೂರು, ಹಿರಿಯೂರು, ಚಳ್ಳಕೆರೆ, ರಾಯದುರ್ಗ ಖಾಲಿ. ಬಸ್ ಖಾಲಿ ಇದ್ದಾವೆ, ಎಲ್ಲ ಖಾಲಿ ಇದ್ದಾವೆ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು ಖಾಲಿ ಇರೋದು. ಬಳ್ಳಾರಿ ಗಾಡಿ ಹೋಗ್ತಾಯಿದೆ, ಅದನ್ನು ಖಾಲಿ ಇದೆ. ಒಂದು 5-6 ಜನನೂ ಇಲ್ಲ ಒಳಗಡೆ. ಗೌರಿಬಿದನೂರು, ಬೆಂಗಳೂರು, ಹಿರಿಯೂರು, ಚಳ್ಳಕೆರೆ, ಬಳ್ಳಾರಿ. ಗೌರಿಬಿದನೂರು ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. ಶಿಡ್ಲಘಟ್ಟ, ಬೆಂಗಳೂರು, ಬಳ್ಳಾರಿ, ಸಿಂಧನೂರು ಖಾಲಿ ಇದ್ದಾವೆ, ಎಲ್ಲ ಬಸ್ಸು ಖಾಲಿ ಇದೆ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಖಾಲಿ ಅಂತ. ಇದು KGF ಅಪ್ ಟು KGF ಮತ್ತು ಅಲ್ಲಿಂದ ಬೆಂಗಳೂರು, ಬಳ್ಳಾರಿ, ಅದೋನಿ, ಮಂತ್ರಾಲಯ KGF ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ರಾಯರಿದ್ದಾರೆ ಅಂತ. ಇದನ್ನು ಖಾಲಿ ಇದೆ. ಮಸ್ತಿದೆ ಹೊಸ ಬಸ್ಸು. ಇದರಲ್ಲಿ ಇವತ್ತು ಚಿತ್ರದುರ್ಗ ಖಾಲಿ, ಎಲ್ಲ ಬಸ್ಗಳು ಖಾಲಿ ಇದೆ. ಎಲ್ಲ ಕಂಡಕ್ಟರ್ಗಳು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಜನ ಬರ್ತಾರೇನೋ ಅಂತ. ಆ ಪರಿಸ್ಥಿತಿ ಇದೆ. ನಾರ್ತ್ ಕರ್ನಾಟಕ ಹೋಗೋ ಸೈಡ್ ಅಂತೆಲ್ಲ ಲೈನ್ ನಿಂತ್ಕೊಂಡಿದ್ದಾರೆ. ತಿರುಪತಿ ಗಾಡಿನೂ ಖಾಲಿ ಇದೆ ಎಲ್ಲ. ತಿರುಪತಿ ಗಾಡಿ, ಬೆಂಗಳೂರು ತಿರುಪತಿ ಐರಾವತ ಗಾಡಿ ಖಾಲಿ, ಒಂದು ಸೀಟು ಇಲ್ಲ ಒಳಗಡೆ. ಇದು ತಿರುಪತಿ ಕೊರೋನಾ ಅಂದ್ಕೊಳ್ತೀನಿ. ನಮ್ಮದಲ್ಲ ಇದು, APSRTC ಇದು. APSRTC ಬರುತ್ತೆ, TSRTC ಬರುತ್ತೆ. ತಿರುಪತಿ ಗಾಡಿನೇ ಇದು. ಬೆಂಗಳೂರು ತಿರುಪತಿ APSRTC. ಇದು ಬೆಂಗಳೂರು ಶ್ರೀಕಾಳಹಸ್ತಿ. ಇದನ್ನು ಜನನೇ ಇಲ್ಲ ಒಳಗಡೆ. ಇದಕ್ಕೂ ಅಷ್ಟೇ. ತಿರುಪತಿ ನೆಲ್ಲೂರು ಇದಕ್ಕೂ ಜನನೇ ಇಲ್ಲ ಒಳಗಡೆ, ಎಲ್ಲ ಖಾಲಿ ನೋಡಿ. ಇಲ್ಲೆಲ್ಲ ಲೈನಿಗೆ ಹಾಕಿದ್ದಾರೆ ನೋಡಿ. ಇದು ಡಿಫ್ರೆಂಟ್ ರೂಟ್ ಇದು, ಈ ಕಡೆ ಇರೋದು. ಎಲ್ಲ ಬಳ್ಳಾರಿ ಮೇಲೆ ಹೋಗ್ತವೆ, ಇದು ಬಳ್ಳಾರಿ ಮೇಲೆ ಹೋಗಲ್ಲ. ಇದು ಬೆಂಗಳೂರು, ಚಿತ್ರದುರ್ಗ, ಹೊಸಪೇಟೆ, ಅಲ್ಲಿಂದ ಲಿಂಗಸೂರು, ಕಲಬುರಗಿ, ಹುಮನಾಬಾದ್, ಬಸವ ಕಲ್ಯಾಣ ಯೂನಿಕ್ ರೂಟ್ ಇದು. ಇನ್ನು ಮಿಕ್ಕಿದೆಲ್ಲ ಸೇಮ್ ರೂಟ್ ಎಲ್ಲ. ಬೆಂಗಳೂರು ಕಲಬುರಗಿ ಇದು ನೋಡಿ. ಅದು ಇದು ಹುಮನಾಬಾದ್ ಹೋಗುತ್ತೆ, ಬಟ್ ಇದು ಲಿಂಗಸೂರು, ಕಲಬುರಗಿ ಮೇಲೆ ಹೋಗುತ್ತೆ. ಅದು ಹೊಸಪೇಟೆ ಮೇಲೆ ಹೋಗುತ್ತೆ. ಹುಮನಾಬಾದ್ ಸೇಮ್ ರೂಟ್ ನೋಡಿ. ಇಲ್ಲೆಲ್ಲ ಹಿಂಗಿದೆ. ಟರ್ಮಿನಲ್ 1 ಇದು, ಜನ ಇಲ್ಲ, ಎಲ್ಲ ಬಸ್ಗಳು ನಿಂತ್ಕೊಂಡಿದೆ. ಔರಾದ್ ಲಾಂಗ್ ರೂಟ್ ಗಾಡಿ. KKRTCಯಲ್ಲಿ ಲಾಂಗ್ ರೂಟ್ ಇದೆ. ಬೆಂಗಳೂರು, ಔರಾದ್, ಬೆಂಗಳೂರು, ಬಳ್ಳಾರಿ, ಬೆಂಗಳೂರು, ಬಳ್ಳಾರಿ, ಸಿಂಧನೂರು, ಕಲಬುರಗಿ, ಬೀದರ್, ಔರಾದ್ ಎಲ್ಲ ಅಲ್ಲಿ ಹಾಕಿದ್ದಾರೆ. ಲೈನಕ್ಕಿದೆ ಬಸ್ಗಳು ನೋಡಿ. ಬಸ್ ಎಲ್ಲ ಫುಲ್ಲಾಗಿದೆ. ಆಲ್ಟಿಂಗ್ ಪಾಯಿಂಟ್ ಎಲ್ಲ ಫುಲ್ಲಾಗಿದೆ. ಯಾಕಂದರೆ ಬಸ್ಸುಗಳು ಹೋಗ್ತಾ ಇಲ್ಲ, ಯಾವುವು ಜನನೇ ಇಲ್ಲ. ಹೋಗಿ ಏನು ಮಾಡ್ತಾರೆ ಹೇಳಿ. ಮತ್ತು ಅವ್ರು ಇನ್ನೂ ಟೈಮಿಂಗ್ಸ್ ಬಂದಿಲ್ಲ. ಟೈಮಿಂಗ್ಸ್ ಬಂದ್ರೂ ಜನ ಇಲ್ಲ. ಹಿಂಗಿದೆ ಪರಿಸ್ಥಿತಿ ಇಲ್ಲಿ. ನೆಕ್ಸ್ಟ್ ಟರ್ಮಿನಲ್ 2 ತೋರಿಸ್ತೀನಿ ಬನ್ನಿ.
ಟರ್ಮಿನಲ್ 2 ಮತ್ತು ಟರ್ಮಿನಲ್ 2A ಎರಡು ಅಲ್ಲೇ ಇದೆ, ಕಾಣಿಸ್ತೀನಿ. ಜನ ಇಲ್ಲ, ಖಾಲಿ ಖಾಲಿ ಬೇಕೋ ಅಂತ ಹೇಳ್ತಾ ಇದೆ ಎಲ್ಲ. ಇಲ್ಲೆಲ್ಲ ಸ್ಲೀಪರ್ ಗಾಡಿಗಳಿದ್ದಾವೆ. ಯಾವುದು ಬಂದಿಲ್ವಾ? ಹೊಸ್ದಾಗಿ ಒಂದು ಬಸ್ ಬಿಟ್ಟಿದ್ದಾರಲ್ಲ ನಮ್ಮ ಇದರಿಂದ, ವಿಜಯನಗರ ಡಿಪೋದಿಂದ, ಕಂಪ್ಲೀಟ್ ಡಿಪೋದಿಂದ. ಮೊನ್ನೆ ಒಂದು ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ. ಮತ್ತೆ ಒಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲಪ್ಪ, ಎಲ್ಲಿದ್ದೇನೋ. ಇದು ಶಾಪುರ್ ಲಿಂಕ್ ಬೆಂಗಳೂರು ಪಲ್ಲಕ್ಕಿ ಇದ್ದಾವೆ. ಅಮೋಘ ವರ್ಷ ಒಂದು ಹೊಸ್ದಾಗಿ ಬಿಟ್ಟಿದ್ದಾರಲ್ಲ, AC ಗಾಡಿ ಬಿಟ್ಟಿದ್ದಾರೆ, ಒಂದು ಸೆಮಿ ಸ್ಲೀಪರ್ ಬಿಟ್ಟಿದ್ದಾರೆ, ಮತ್ತೊಂದು ನಾನ್ AC ಸ್ಲೀಪರ್ ಬಿಟ್ಟಿದ್ದಾರೆ. ನಾನ್ AC ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬೆಂಗಳೂರು ಸಂಡೂರು AC ಗಾಡಿ ಇದು. ಬೆಂಗಳೂರು ಸಂಡೂರು, ಚಳ್ಳಕೆರೆ, ಬಳ್ಳಾರಿ, ದೋಣಿಮಲೈ, ಸಂಡೂರು AC ಗಾಡಿ. ಕಲ್ಯಾಣ ರಥ ಇದೆ. ಇಲ್ಲ ಸದ್ಯಕ್ಕೆ ಹೆಂಗಿರೋದು ಇಲ್ಲ, ಹಾಕಿಲ್ಲ. ಬಿಜಾಪುರ ಬೆಂಗಳೂರು ಇದು ಕಲ್ಯಾಣ ರಥ. ಇವಾಗ ಟರ್ಮಿನಲ್ 2 ಅಲ್ಲಿದ್ದಾನೆ. ಇದು ಪಾವಗಡ ಬೆಂಗಳೂರು. ಇದು ಆ ಕಡೆಯಿಂದ ಒಂದು ಬಸ್ ಅಲ್ಲ, ಇನ್ನೆಲ್ಲಿಗೆ ಹೋಗ್ಬೇಕು? ಇಲ್ಲಿ ಟರ್ಮಿನಲ್ 2 ಅಲ್ಲಿದ್ದಾನೆ ನೋಡಿ. ಟರ್ಮಿನಲ್ 2 ಅಲ್ಲೂ ಅಷ್ಟೇ ಬಸ್ಗಳಿಗಿಂತ ಜನನೇ ಜಾಸ್ತಿ ಇದ್ದಾರೆ. ಬಟ್ ಇವರೆಲ್ಲ ಕಂಡಕ್ಟರ್ ಡ್ರೈವರ್ಗಳಿದ್ದಾರೆ ಇಲ್ಲಿ. ಆ ಕಡೆಯಿಂದ ಒಂದು ಬಸ್ಸಿಗೆ 5-6 ಜನ ಅಷ್ಟೇ ಬರ್ತಾಯಿದ್ದಾರೆ. ಬಟ್ ಈ ಕಡೆಯಿಂದ ಯಾರು ಹೋಗ್ತಾ ಇಲ್ಲ. ಇಲ್ಲೊಬ್ರು ಅಷ್ಟೇ ನೋಡಿ. ಇದು ತುಮಕೂರು ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ಇದು ಈಗ ಬರ್ತಾ ಇರೋದು. ಇದು ಬೆಂಗಳೂರು ಹೊಸದುರ್ಗ, ಬೆಂಗಳೂರು ತುಮಕೂರು KP ಕ್ರಾಸ್, ಚಿಕ್ಕನಾಯಕನಹಳ್ಳಿ, ಹೊಸದುರ್ಗ ಖಾಲಿ ಇದೆ ಗಾಡಿ. ಇದು ಬೆಂಗಳೂರು ಹೊಸದುರ್ಗ ಸೇಮ್ ರೂಟು. ಇದು ಬೆಂಗಳೂರು ಹೊಸದುರ್ಗ ತುರುವೇಕೆರೆ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. ಅದು ಎರಡು ತುರುವೇಕೆರೆ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. ಇದು ಬೆಂಗಳೂರು ಹೊಸದುರ್ಗ ಸೇಮ್ KMS ಬೆಲ್ಟು ನ್ಯೂ ಬಸ್. ಇದು ತುಮಕೂರು KP ಕ್ರಾಸ್, ಚಿಕ್ಕನಾಯಕನಹಳ್ಳಿ ಫ್ರಂಟ್ ಡೋರ್ ಬಸ್ಸು. ಇದು ಅರಸೀಕೆರೆ, ತುಮಕೂರು ಟಿಪ್ಟೂರು ಅರಸೀಕೆರೆ. ಒಂದು 5-6 ಜನ ಇದ್ದಾರೆ ಒಳಗಡೆ. ಬೆಂಗಳೂರು ಶಿವಮೊಗ್ಗ ಒಂದು 4 ಜನ ಇರೋ ಡೌಟ್. ಇಲ್ಲೊಬ್ರು ಕಾಣ್ತಾ ಇದ್ದಾರೆ ನೋಡಿ. ಎಲ್ಲ ಎಫೆಕ್ಟ್ ಬಸ್ಸನ್ನು ಕಡಿಮೆ ಮಾಡಿದ್ದಾರೆ ಅನಿಸುತ್ತೆ. ಯಾಕಂದರೆ ಇಲ್ಲೆಲ್ಲ ಪ್ಲಾಟ್ಫಾರ್ಮ್ ಎನಿ ಟೈಮ್ ಫುಲ್ ಆಗಿರ್ತಿತ್ತು. ಇವಾಗ ನೋಡಿ ಬಸ್ಸು ಇಲ್ಲ, ಜನನೂ ಇಲ್ಲ. ಕೆಂಪೇಗೌಡ ಬಸ್ ನಿಲ್ದಾಣ, ಟಿಪ್ಟೂರು, ಅರಸೀಕೆರೆ, ಕಡೂರು, ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ, ಸಿರ್ಸಿ, ಕುಮಟಾ, ಗೋಕರ್ಣ ಪ್ಲಾಟ್ಫಾರ್ಮ್ ಇದು. ಆ ಕಡೆ ಎಲ್ಲ ನಿಮಗೆ ಪಾವಗಡ, ತುಮಕೂರು ಅಲ್ಲಿ ಸಿಗುತ್ತೆ. ಕರ್ನಾಟಕ ಬಾವುಟ ಹಾರಾಡ್ತಿದೆ ನೋಡಿ. ಕರ್ನಾಟಕ ಬಾವುಟ ಆಗಲಿ ಅಥವಾ ನಮ್ಮ ನ್ಯಾಷನಲ್ ಫ್ಲಾಗ್ ಆಗಲಿ ಹಾರಾಡ್ತಿರೋದು ನೋಡೋಕೆ ಒಂಥರ ಖುಷಿನೇ. ನೋಡಿ ಪವರ್ ಪ್ಲಸ್ AC ಇದು ಚಾರ್ಜ್ EV ಗಾಡಿ. ಇದು ಎಲ್ಲಿ ಹೋಗುತ್ತೆ? ಮಡಿಕೇರಿ, ಕುಶಾಲನಗರ, ಮೈಸೂರು, ಕುಶಾಲನಗರ, ಮಡಿಕೇರಿ. ಇದರಲ್ಲೂ ಜನ ಇಲ್ಲ, ಖಾಲಿ ಇದೆ. ಕಂಡಕ್ಟರ್ ಡ್ರೈವರ್ ಇಬ್ಬರು ಇದ್ದಾರೆ. ಹಿಂಗೆ ಪ್ಲಾಟ್ಫಾರ್ಮ್ ಹಾಕಿದ್ದಾರೆ, ಎಲ್ಲ ಖಾಲಿ. ಇದು ತುಮಕೂರು ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ಇವೆಲ್ಲ. ಇದು ನಾನ್ ಸ್ಟಾಪ್ ಗಾಡಿನೇ ಬೆಂಗಳೂರು ತುಮಕೂರು ನೋಡಿ. ಎನಿ ಟೈಮ್ ಪಾವಗಡ ರಶ್ ಇರ್ತಿತ್ತು ಬಸ್ಸು. ಎಲ್ಲ ಪಾವಗಡನೂ ಖಾಲಿ ಇದೆ. ಬೆಂಗಳೂರು ಪಾವಗಡ, ದಾವಸ್ಪೇಟೆ, ಕೊರಟಗೆರೆ, ಮಧುಗಿರಿ, ಮಡಕ್ಷರ, ಪಾವಗಡ ಬೆಂಗಳೂರು 50 ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. ಇದು ಬೆಂಗಳೂರು ಪಾವಗಡ, ಮಧುಗಿರಿ ಡಿಪೋದಲ್ಲಿ ಪಾವಗಡ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. ಇದು ಬೆಂಗಳೂರು ಪಾವಗಡ ನಾನ್ ಸ್ಟಾಪ್ ಬೆಂಗಳೂರು ಪಾವಗಡ ಅಂತ ಇದೆ. ಇದು ಬೆಂಗಳೂರು ಪಾವಗಡ, ಯೂನಿಕ್ ಕಲರ್ ಇದು. BS6 ಬೆಂಗಳೂರು ಪಾವಗಡ, ಮಧುಗಿರಿ ವಿಭಾಗ, ಮಧುಗಿರಿ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. ಇದೇ ಕಲರೇ ಬೆಸ್ಟ್ ಅನಿಸುತ್ತೆ. ಎಷ್ಟು ನೈಸ್ ಕಾಣುತ್ತೆ ನೋಡಿ ಈ ಕಲರ್, ವೈಟ್ ಆ್ಯಂಡ್ ಸ್ಕೈ ಬ್ಲೂ ಕಲರ್. ಅದೇ ಈ ಕಲರ್ ಅಷ್ಟೊಂದು ನೈಸ್ ಕಾಣೋದಿಲ್ಲ. ಇದು ತುಮಕೂರು ಬೆಂಗಳೂರು ನಾನ್ ಸ್ಟಾಪ್ ಗಾಡಿ. ಎಲ್ಲ ತುಮಕೂರು ಬೆಂಗಳೂರು ನಾನ್ ಸ್ಟಾಪ್ ಗಾಡಿ. ಎಲ್ಲ ಇವಿಸ್ತದಂತೆ ಈ ಜನನೇ ಇಲ್ಲ, ಇವಕ್ಕೂ ಕೂಡ ಜನ ಇಲ್ಲ. ಹೆಂಗಿದೆ ಟರ್ಮಿನಲ್ 2 ಹೆಂಗಿದೆ. ಟರ್ಮಿನಲ್ 2A ಕಾಣಿಸ್ತೀನಿ ಬನ್ನಿ ಹೆಂಗಿದೆ ಅಂತ ನೋಡಿ. ಜನನೇ ಇಲ್ಲ, ಬರೀ ವಿಂಡೋ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಹಿಂಗಿದೆ ವ್ಯವಸ್ಥೆ. ಇದೇ ಥರ ಡೈಲಿ ಇದ್ದರೆ ಪ್ರಯಾಣಿಕರಿಗೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಅದೇ ಸಾಯಂಕಾಲ ಗೊತ್ತಾಗುತ್ತೆ. ಕಲ್ಯಾಣದುರ್ಗ ನೋಡಿ, ಬೆಂಗಳೂರು ಪಾವಗಡ, ಕಲ್ಯಾಣದುರ್ಗ, ನೆಲಮಂಗಲ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ.
ಏರ್ ಕಡಿಮೆ ಆಗಿದೆ ಅನ್ಸುತ್ತೆ ಇದಕ್ಕೆ. ನೋಡಿ ಇಲ್ಲಿಂದ ಹೆಂಗಿದೆ ಬಂದು ವ್ಯವಸ್ಥೆ ಚೆಕ್ ಮಾಡಲಿಕ್ಕೆ ನ್ಯೂಸರ್ ಬಂದಿದ್ದಾರೆ, ಪಬ್ಲಿಕ್ ಟಿವಿಯವ್ರು ಬಂದಿದ್ದಾರೆ, ನ್ಯೂಸ್ ಫಸ್ಟ್ ಅವ್ರು ಬಂದಿದ್ದಾರೆ, ಟಿ ವಿ ನೈನವ್ರು ಬಂದಿದ್ದಾರೆ. ನೋಡಿ ಎಲ್ಲ ಕವರ್ ಮಾಡಿರ್ತಾರೆ. ಇದು ಫಸ್ಟ್ ನ್ಯೂಸ್ ಅವ್ರದ್ದು, ನ್ಯೂಸ್ ಫಸ್ಟ್ ಅವ್ರದ್ದು. ಇದು ಪಬ್ಲಿಕ್ ಟಿ ವಿ. ಅದು ಯಾವ ಟಿ ವಿ ನೈನ್ ಅವ್ರದ್ದು. ಅದು 3 ಚಾನಲ್ ಅವ್ರು ಇಲ್ಲಿದ್ದಾರೆ, ಎಲ್ಲ ಕವರ್ ಮಾಡಿರ್ತಾರೆ ಅಂದ್ಕೊಳ್ತೀನಿ. ಬೆಳಗ್ಗೆನೇ ಅವ್ರು ಅದೇ ಕಾಯ್ತಿರ್ತಾರೆ ಹೆಂಗಿರುತ್ತಿಲ್ಲ ಅಂತ. ಅದೆಷ್ಟು ಚೆನ್ನಾಗಿ ಕವರ್ ಮಾಡಿದ್ದಾರೆ. ಇದು ಪ್ಲಾಟ್ಫಾರ್ಮ್ 2A. ಇಲ್ಲೂ ಅಷ್ಟೇ ಜನನೇ ಇಲ್ಲ ನೋಡಿ. ಅಲ್ಲೊಬ್ಬರು ಇಲ್ಲೊಬ್ಬರು ಕುಂತ್ಕೊಂಡವ್ರು ಹೊರತು. ಆದರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಜನ ಇದ್ದಾರೆ. ಮೆಟ್ರೋ ಪರಿಸ್ಥಿತಿ ಹೆಂಗಿದೆ ಗೊತ್ತಿಲ್ಲ. ಮೆಟ್ರೋದಲ್ಲಿ ಇದ್ದೇ ಇರ್ತಾರೆ ಜನ, ಬಟ್ ಇಲ್ಲಿ ನೋಡಿ ಹಿಂಗಿದೆ ನೋಡಿ ಜನ ಪರಿಸ್ಥಿತಿ. ಮತ್ತು ಬಸ್ಗಳು ಅಷ್ಟೊಂದು ಬಿಟ್ಟಿಲ್ಲ. ನಾನು ನಾರ್ಮಲ್ ಟೈಮ್ ಆಗಿದ್ದರೆ ಬೇಜಾನ್ ಬಸ್ ಬರ್ತಿದ್ವು. ಇದೆಲ್ಲಿ ಹೋಗ್ತಾಯಿದೆ? ಹಾಸನ, ನಾನ್ ಸ್ಟಾಪ್ ಹಾಸನ. ಇದು ಹಾಸನ ಹೋಗ್ತಾಯಿದೆ. ಇದು ಸೇಲಂ, ಬೆಂಗಳೂರು, ಹಾಸನ, ಸಕಲೇಶ್ಪುರ. ಸೇಲಮಿಂದ ಬಂದಿದೆ. ಇದು ಹಾಸನ ಹೋಗ್ತದೆ, ನಾನ್ ಸ್ಟಾಪ್ ಹಾಸನ. ಇದು ಬೆಂಗಳೂರು, ಚನ್ನರಾಯಪಟ್ಟಣ, ಒಳನರಸೀಪುರ, ಅರ್ಕಲಗೂಡು, ಪಣ್ಣೂರು ಹೋಗುತ್ತೆ ನೋಡಿ. 5-7-8 ಜನ ಹಬ್ಬ ಮ್ಯಾಕ್ಸಿಮಮ್. ಅಂದರೆ ಯಾವ ಬಸ್ಸಲ್ಲಿ 10-15 ಜನ ಸಿಗೋದೇ ಇಲ್ಲ ನಿಮ್ಗೆ. ಆ ಥರ ಖಾಲಿ ಹೋಗ್ತದೆ ಎಲ್ಲ ಗಾಡಿಗಳು ಅಷ್ಟೇ ನೋಡಿ. ಬೆಂಗಳೂರು, ಕೊಣನೂರು, ಅರ್ಕಲಗೂಡು ಇದರಲ್ಲೂ ಅಷ್ಟೇ ಜನನೇ ಇಲ್ಲ. ಇದು ಕೊಣನೂರೇ ನೋಡಿ. ಖಾಲಿ ಹೋಗ್ತಾಯಿದೆ ನೋಡಿ. ಆರಾಮ್ ಮಲ್ಕೊಂಡು ಹೋಗ್ಬೋದು, ಸ್ಲೀಪರೇ ಬೇಡ, ಆ ಥರ ಪರಿಸ್ಥಿತಿ ಇದೆ. ಹೊಸ ಬಸ್ಸು ಅಶೋಕ್ ಲೇಲ್ಯಾಂಡ್ BS6. ಯಾವ ಡಿಪೋದವ್ರದ್ದು ಇದು? ದೊಡ್ಡಬಳ್ಳಾಪುರ ಡಿಪೋದವರು. ದೊಡ್ಡಬಳ್ಳಾಪುರ, ಮಡಿಕೇರಿ, ದೊಡ್ಡಬಳ್ಳಾಪುರ, ಬೆಂಗಳೂರು, ಹೊಳೆನರಸೀಪುರ, ಅರಕಲಗೂಡು, ಸೋಮವಾರಪೇಟೆ, ಶನಿವಾರ ಸಂತೆ, ಮಡಿಕೇರಿ. ಹೊಸ ಬಸ್ ನೋಡಿ. ಹಿಂಗಿದೆ ಎಲ್ಲ ಬಸ್ಗಳು ಖಾಲಿ ನಿಂತಿದ್ದಾವೆ. ಇದು ಈ ಪರಿಸ್ಥಿತಿ ಟರ್ಮಿನಲ್ 2A. ನೆಕ್ಸ್ಟ್ ಟರ್ಮಿನಲ್ 3 ತೋರಿಸ್ತೀನಿ ಬನ್ನಿ. ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ? ಯಾವ ಜನ ಗದ್ದಲ ಇಲ್ಲ, ಏನೂ ಇಲ್ಲ. ಆರಾಮ್ ಒಂಥರ ಏನೋ ಪೀಸ್ಫುಲ್ ಅನ್ನಿಸ್ತದೆ ಬಸ್ ಸ್ಟ್ಯಾಂಡ್. ಮತ್ತು ಅಷ್ಟೇ ಕ್ಲೀನ್ ಇದೆ, ನೀಟಿದೆ. ಜನ ಇದ್ರಾಗ ಅದು ಇದು ಕಿರಿಕಿರಿ ಒಂಥರ ಸೌಂಡ್ ಬರ್ತಾನೆ ಇರ್ತದೆ ನೋಡಿ. ಅದರಲ್ಲೂ ಅಷ್ಟು ಜನನೇ ಇಲ್ಲ. ಆದ್ರೆ ಜನಕ್ಕೆ ಕೆಲವು ಗೊತ್ತಿರೋಲ್ಲ, ಬಸ್ ಎಲ್ಲ ಫುಲ್ ಬಂದ್ ಅಂದ್ಕೊಂಡಿರ್ತಾರೆ. ನಾವು ನೆನ್ನೆ ಚಿಕ್ಕಮಗಳೂರಿಂದ ಬಂದಿದ್ದು. ಚಿಕ್ಕಮಗಳೂರಿಂದ ಬರುವಾಗ ನನಗೂ ಒಂಥರ ಗೊಂದಲ ಇತ್ತು, ನಾಳೆ ಬಸ್ ಸಿಗುತ್ತೋ ಇಲ್ವೋ ಅಂದ್ಕೊಂಡು ವಾಪಸ್ ರಿಟರ್ನ್ ಬೆಂಗಳೂರು ಬಂದೆ. ಇಲ್ಲಾಂದರೆ ನಾನು ಶಿವಮೊಗ್ಗ ಹೋಗಿ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದೆ. ಮಾರ್ನಿಂಗ್ ಬಂದಾದ್ಮೇಲೆ ಗೊತ್ತಾಯಿತು ಬಸ್ ಸಂಚಾರ ಇದೆ ಅಂತ ಗೊತ್ತಾಯಿತು. ಏನು ತೊಂದರೆ ಇಲ್ಲ ಅಂತ ಗೊತ್ತಾಗಿತ್ತು. ಇದು ಬೆಂಗಳೂರು ಧರ್ಮಸ್ಥಳ. ಧರ್ಮಸ್ಥಳ ಗಾಡಿ ಇಲ್ಲೂ ಅಷ್ಟೇ ನೋಡಿ. ಅಲ್ಲೊಬ್ರು ಇದ್ದಾರೆ, ಇಲ್ಲೊಬ್ರು ಇದ್ದಾರೆ, ಅಲ್ಲೊಬ್ರು ಇದ್ದಾರೆ. 3 ಜನ ಇದ್ದಾರೆ. ಲೇಡಿ ಪ್ಯಾಸೆಂಜರ್ 2, ಜೆಂಟ್ಸ್ ಪ್ಯಾಸೆಂಜರ್ 2, 4 ಜನ ಇದ್ದಾರೆ. ಬೆಂಗಳೂರು, ಹಾಸನ, ಧರ್ಮಸ್ಥಳ. ಗೌರಿಬಿದನೂರು ಡಿಪೋದಲ್ಲಿ ಆಪರೇಟ್ ಮಾಡ್ತಾಯಿದೆ, ಚಿಕ್ಕಬಳ್ಳಾಪುರ ವಿಭಾಗ. ಇದು ಅಶ್ವಮೇಧ ಕ್ಲಾಸಿಕ್ ಉಡುಪಿ. ಬೆಂಗಳೂರು, ಹಾಸನ, ಮಂಗಳೂರು, ಉಡುಪಿ. ಅಲ್ಲಿ 3 ಜನ ಇದ್ದಾರೆ. 4, 5, 6 ಜನ ಇದ್ದಾರೆ ಇದರಲ್ಲಿ. ಎಂಥ ಉಡುಪಿ ಗಾಡಿಗೆ 6 ಜನ ಇದ್ದಾರೆ ಅಂದರೆ ಲೆಕ್ಕ ಹಾಕಿ ಯಾವ ಥರ ಎಫೆಕ್ಟ್ ಆಗಿದೆ ಇವತ್ತು ಟ್ರಾನ್ಸ್ಪೋರ್ಟಿಗೆ ಅಂತ. ಇದು ಓಲ್ವಾ ಗಾಡಿ. ಮೇ ಬಿ ಮಂಗಳೂರು ಇರುತ್ತೆ, ಇಲ್ಲಾಂದರೆ ಚಿಕ್ಕಮಗಳೂರು, 2ರಲ್ಲಿ ಒಂದಿರುತ್ತೆ. ಮಂಗಳೂರು, ಬೆಂಗಳೂರು, ಹಾಸನ, ಮಂಗಳೂರು. ಒಂದು 2-3 ಇದ್ದಾರೆ ಅಷ್ಟೇ. ಬೆಂಗಳೂರು ಬಾಗೇಪಲ್ಲಿ ಜನನೇ ಇಲ್ಲ, ಖಾಲಿ. ಡೋರ್ ಓಪನ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಆ ಕಡೆ. ಯಾರಾದ್ರೂ ಹತ್ಕೊಳ್ರಿ, ಯಾರಾದರೂ ಇಳ್ರಿ ಅಂತ ನೋಡಿ. ಇದರಲ್ಲೂ ಇಲ್ಲ. ಇದು ಬೆಂಗಳೂರು ಚಿಕ್ಕಬಳ್ಳಾಪುರ ಎಕ್ಸ್ಪ್ರೆಸ್ ಗಾಡಿ. ಇದರಲ್ಲೂ ಜನ ಇದೆ. ಇದು ಚಿಕ್ಕಬಳ್ಳಾಪುರ ಗಾಡಿ. ಅಲ್ಲೋ 3 ಜನ ಇದ್ದಾರೆ, ಇಲ್ಲಿ 5 ಜನ ಇದ್ದಾರೆ ಗಾಡೀಲಿ ಅಷ್ಟೇ. ಅದು AC ಗಾಡಿ ಅಂತ ಬಂದಿದ್ದಾರೆ, 5 ಜನ ಇದ್ದಾರೆ ಅಷ್ಟೇ. BMTC ಅಲ್ವಾ, 5 ಜನ ಇದ್ದಾರೆ ನೋಡಿ. ಮತ್ತು ಜನನೇ ಇಲ್ಲ. ಈ ಬಸ್ಸಲ್ಲಿ ಸ್ವಲ್ಪ ಜನ ಕಾಣ್ತಾ ಇದ್ದಾರೆ. 2, 4, 6, 8, 9 ಜನ ಇದ್ದಾರೆ ಈ ಗಾಡೀಲಿ. ಎಲ್ಲಿಗೆ ಹೋಗುತ್ತಿದ್ದು? 9 ಜನ ಇದ್ದಾರೆ. ಪಾವಗಡ, ಇದು ಹಿಂದೂಪುರ ಪಾವಗಡ ಹೋಗುತ್ತೆ. ಇದು ಯೂನಿಕ್ ರೂಟ್. ಇದನ್ನು ಅಷ್ಟೇ 2 ರೂಟ್ ಇದೆ ಪಾವಗಡ ಹೋಗೋ ರೂಟಲ್ಲಿ. ಬೆಂಗಳೂರು, ಹಿಂದೂಪುರ, ಪಾವಗಡ, ಶಿರಾ, ಅಮರಾಪುರ, ಮಾಡಕ್, ಶಿರಾ.
ಟರ್ಮಿನಲ್ 3 ಬಂದಿದ್ದೀನಿ ಇವಾಗ. ನೋಡಿ ಎಷ್ಟು ಪಾರಿವಾಳಗಳಿದಾವೆ ಇಲ್ಲಿ. ಎಷ್ಟು ಪಾರಿವಾಳಂದ್ರೆ ಸಾವಿರಾರು ಪಾರಿವಾಳಿದಾವೆ ಅಲ್ಲಿ ನೋಡಿ. ಅದ್ರ ಮೇಲಂತೂ ಕುಂತ್ಕೊಂಡ್ಬಿಟ್ಟಿದೆ, ಫುಲ್ಲು ಪಾರಿವಾಳಗಳು ಇದ್ದಾವೆ ಅದ್ರ ಮೇಲೆ. ಟರ್ಮಿನಲ್ 3 ಬಂದಿದ್ದೀನಿ. ಇಲ್ಲಿ ಬಸ್ ಫುಲ್ ಇದ್ದಾವೆ ನೋಡೋ ಜನಗಳು ಹೆಂಗಿದಾರಂತ. ಎಲ್ಲ ಬಸ್ ಎಲ್ಲ ಫುಲ್ಲಾಗಿಬಿಟ್ಟಿದೆ. ಎಲ್ಲ ಪ್ಲಾಟ್ಫಾರ್ಮಲ್ಲೇ ಬಸ್ ಫುಲ್ಲಾಗಿದೆ. ಮುಂದೆ ಪೂಲ್ ನಿಂತ್ಕೊಂಡಿದೆ. ಅಲ್ಲಿಲ್ಲೆಲ್ಲ ಲಾಂಗ್ ರೂಟ್ ಗಾಡಿಗಳಿದ್ದಾವೆ ಇಲ್ಲೆಲ್ಲ ನೋಡಿ, ಜನನೇ ಇಲ್ಲ. KSRTC ಏನೋ ಪಕ್ಕ ಬಂದು ಬಿಸಿ ತಟ್ಟಿದೆ. ಬೇರೆ ಕಡೆಯಲ್ಲಿ ಹಂಗಿದೆ ವ್ಯವಸ್ಥೆ ಗೊತ್ತಿಲ್ಲ, ಬೇರೆ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ. ಬೇರೆ ಡಿಸ್ಟ್ರಿಕ್ಟ್ ಸೆಂಟರ್ಗಳು ಹೆಂಗಿದೆ ಗೊತ್ತಿಲ್ಲ ನೋಡಿ. ಅಲ್ಲೆಲ್ಲ ಆ ಕಡೆಯಿಂದ APSRTC ನಿಂತ್ಕೊಂಡಿದೆ. ಆ ಕಡೆಯಿಂದ ಬರೋದಾದರೆ ಪೊಂಗನೂರು, ತಿರುಪತಿ, ಪಾಕಾಳ ನೋಡಿ ಎಲ್ಲ. ಪಾಪ APSRTC ಖಾಲಿ ಇದೆ, ಎಲ್ಲ ಖಾಲಿ ಇದೆ. ಬೆಂಗಳೂರು ಮದನಪಲ್ಲಿ ಪೆಲೇರು ಅದು ಖಾಲಿ ಇದೆ. 2 ಬಸ್ಸು ಖಾಲಿ ಇದ್ದಾವೆ. ಕದಿರಿ ಬಸ್ಸು ಖಾಲಿ ಇದೆ. ಮತ್ತು ಅದಿನ್ನೂ ಪ್ಲ್ಯಾಟ್ಫಾರ್ಮ್ಗೆ ಹಾಕಿಲ್ಲ, ಯಾವುದಂತ ಗೊತ್ತಿಲ್ಲ. ಚಿತ್ತೂರು ಗಾಡಿ ಇದು ಖಾಲಿ ಇದೆ. ಪೆಲಂನರು ಖಾಲಿ ಇದೆ. ಇದೆಲ್ಲಿಗೆ ಹೋಗ್ತಾ ಇದೆ? ಚಿತ್ತೂರು, ತಿರುಪತಿ ಖಾಲಿ ಇದೆ ಬಸ್ಸು. ಒಂದು 5-6 ಜನ ಇದ್ದಾರೆ. ಲೇಡೀಸ್ ಪ್ಯಾಸೆಂಜರ್ ಅಷ್ಟೇ ಇದ್ದಾರೆ. ತಿರುಪತಿಗೆ ಎನಿ ಟೈಮ್ ರಶ್ ಆಗಿ ಹೋಗ್ತಿತ್ತು. ಇವಾಗ ನೋಡಿ ಅಂಥ ಪರಿಸ್ಥಿತಿ. ಇದು ಬೆಂಗಳೂರು, ಚಿತ್ತೂರು, ಪುತ್ತೂರು 3 ಜನ ಇದ್ದಾರೆ. 2 ಲೇಡಿ ಪ್ಯಾಸೆಂಜರ್, ಒಬ್ಬರು ಜೆಂಟ್ಸ್ ಪ್ಯಾಸೆಂಜರ್, 3 ಜನ ಇದ್ದಾರೆ ಅಷ್ಟೇ. ಚಿಕ್ಕಬಳ್ಳಾಪುರ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಇವತ್ತು ಬಂದಿದೆಯಲ್ಲ ಅದು. ಇದು ಎಲ್ಲಿ ಹೋಗುತ್ತೆ? ಇದನ್ನು ಖಾಲಿದೆ. ಹೊಸ ಗಾಡಿ BS6. ಬೆಂಗಳೂರು, ಚಿಕ್ಕಬಳ್ಳಾಪುರ, ಗೋರಟ್ಲ, ಕದಿರಿ ಮತ್ತು ಪುಲಿವೆಂದಲು, ಪ್ರೊದ್ದಟೂರು ಖಾಲಿ ಇದೆ. ಚಿಕ್ಕಬಳ್ಳಾಪುರ ಡಿಪೋದ ಆಪ್ರೇಟ್ ಮಾಡ್ತಾ ಇರೋದು ನೋಡಿ. ಒಬ್ಬರು ಪ್ಯಾಸೆಂಜರ್ ಇಲ್ಲ, ಖಾಲಿ ಇದೆ. ನಾನ್ ಸ್ಟಾಪ್ ಪುತ್ತೂರು, ಚಿತ್ತೂರು, ಬೆಂಗಳೂರು, ಶ್ರೀನಿವಾಸಪುರ ಖಾಲಿ ಇದೆ. 3 ಜನ ಕಂಡಕ್ಟರ್ಗಳೇ ಕುಂತ್ಕೊಂಡಿದ್ದಾರೆ ಮಾತಾಡ್ಕೊಂಡು. ಇನ್ನೇನು ಮಾಡ್ತಾರೆ, ಜನ ಇಲ್ಲ ಅಂತಂದ್ರೆ ಅವರು ಎಲೆಕ್ಷನ್ ಆಗಬೇಕಲ್ಲ. ಇದರಲ್ಲಿ ಒಬ್ಬರು ಲೇಡೀಸ್ ಪ್ಯಾಸೆಂಜರ್ ಇದ್ದಾರೆ. ಬೆಂಗಳೂರು ಮುಳುಬಾಗಿಲು, ಇದರಲ್ಲಿ ಒಬ್ಬರು ಇಲ್ಲ. ಎಲ್ಲಿಗೆ ಹೋಗುತ್ತಿದೆ? ಬೆಂಗಳೂರು KGF, ಶಿವಮೊಗ್ಗ, ಬೆಂಗಳೂರು KGF ನೋಡಿ ಒಬ್ಬರು ಇಲ್ಲ. ಒಬ್ಬರು ಪ್ಯಾಸೆಂಜರ್ ಇಲ್ಲ. ಹಿಂಗಿದೆ ಪರಿಸ್ಥಿತಿ ಇದ್ರದ್ದು. ಇದು ಬೆಂಗಳೂರು, ರಾಯಚೂರು, ಮದನಪಲ್ಲಿ. ಇದು ಆ್ಯಕ್ಚುಲಿ ಈಗ ರಾಯಚೂರಿಂದ ರಾಯಚೂಟಿ, ನಾನು ರಾಯಚೂರು ಅಂದೆ, ರಾಯಚೂಟಿ. ಇದು ಮದನಪಲ್ಲಿ, ಸಾರಿ. ಚಿಂತಾಮಣಿ ಖಾಲಿ ಇದೆ ನೋಡಿ. ರಾಯಚೂರು, ಬೆಂಗಳೂರು, ಚಿಂತಾಮಣಿ. ರಾಯಚೂರಿಂದ ಬಂದಿದೆ. ಅಶ್ವಮೇಧ ಎಕ್ಸ್ಪ್ರೆಸ್ ಅಂತ ಹಾಕಿದ್ದಾರೆ ನೋಡಿ. ಚಿಂತಾಮಣಿ, ಬೆಂಗಳೂರು, ರಾಯಚೂರಿಂದ ಬಂದಿದೆ. ಖಾಲಿ ಇದೆ ಗಾಡಿ. ಹೊಸ ಗಾಡಿ, ಡೆಕೋರೇಷನ್ ಮಸ್ತ್ ಮಾಡಿದ್ದಾರೆ. ಚಿಂತಾಮಣಿ, ಬೆಂಗಳೂರು ನೋಡಿದ್ರಲ್ಲ ಗೈಸ್, ಈ ಥರ ಇದೆ ವ್ಯವಸ್ಥೆ, ಬಂಧನ ವ್ಯವಸ್ಥೆ. KSRTCಗೆ ಪಕ್ಕ ಬಂದು ಬಿಸಿ ತಟ್ಟಿದೆ. ಹಂಗಾಗಿ ಎಲ್ಲ ಬಸ್ಸುಗಳು ಖಾಲಿನ. ಇವತ್ತು ಕಲೆಕ್ಷನ್ ಅಂತ ಎಂತ ಇಲ್ಲ ನೋಡಿ. ಏನಕ್ಕೆ ಹಂಗೆ ನಿಲ್ಸಿದ್ದಾರೆ ನೋಡಿ. ಎಲ್ಲ ಮೊಬೈಲ್ ನೋಡೋದು ಕೂತ್ಕೊಂಡ್ಬಿಟ್ಟಿದ್ದಾರೆ ಕಂಡಕ್ಟರ್, ಡ್ರೈವರ್ ಒಳಗಡೆ. ಇದಾಗಿತ್ತು ಟರ್ಮಿನಲ್ 1, ಟರ್ಮಿನಲ್ 2, ಟರ್ಮಿನಲ್ 2A ಮತ್ತು ಟರ್ಮಿನಲ್ 3 3 ತೋರಿಸಿದ್ದೀನಿ ನಿಮಗೆ. 4 ತೋರಿಸಿದ್ದೀನಿ. ಈ ಥರ ಇದೆ ವ್ಯವಸ್ಥೆ. ಏನಾರು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಬೆಂಗಳೂರಿಂದ ಶಿವಮೊಗ್ಗದಿಂದ ಬಂದಿದೆ. ಶಿವಮೊಗ್ಗ ಕೋಲಾರ ಹೋಗ್ತಾ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡೋದಕ್ಕೆ
ಥ್ಯಾಂಕ್ಸ್ ಗಾಯ್ಸ್.